ಇದರ ನಡುವೆ ದರ್ಶನ್ ಗೆಳತಿ ಪವಿತ್ರ ಗೌಡ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಅದರಲ್ಲಿ ಅನುಮಾನವೇ ಇಲ್ಲ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ ಗೆಳತಿ ಪವಿತ್ರ ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಮುನಿಸ್ಕೊಂಡಿದ್ರಾ ಅನ್ನೋ ಪ್ರಶ್ನೆ. ಈ ಮಧ್ಯ ರೇಣುಕಾ ಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ಬಂತಾ? ಮುನಿಸ್ಕೊಂಡಿದ್ದಾರಲ್ಲ, ಇದ್ರಲ್ಲಾದ್ರೂ ಶಮನ ಮಾಡೋಣ ಅಂದ್ಕೊಂಡು ಪವಿತ್ರ ಮುನಿಸನ್ನ ಮರೆಸೋಕೆ ಸ್ವಾಮಿ ಮರ್ಡರ್ ಮದ್ದಾಯ್ತಾ? ಹಾಗಾದ್ರೆ ಪಬ್ಲಿಕ್ ಟಿವಿಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಯಾರ ಮುನಿಸು ಯಾರು ಶಮನ ಮಾಡಕ್ ಹೋಗೋದು? ಈಗ ಇವ್ರುಗಳ ಮುನಿಸನ್ನು ಯಾರು ಶಮನ ಮಾಡ್ತಾರೆ? ಎಲ್ಲರೂ ಕೂಡ ಕಂಬಿ ಹಿಂದೆ ಕೂತಿದ್ದಾರೆ. ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಮುನಿಸ್ಕೊಂಡಿದ್ರಾ ಪವಿತ್ರ ಗೌಡ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಈಗ ಅದನ್ನ ಹೇಗಾದ್ರೂ ಮಾಡಿ ಕ್ಲಾರಿಟಿ, ಒಂದು ಸಮಾಧಾನಕ್ಕೆ ತರಬೇಕಲ್ಲ. ಅಷ್ಟೊತ್ತಿಗೆ ಈ ಪುಣ್ಯಾತ್ಮ ಸಿಗಾಕೊಂಡಿದ್ದಾನೆ. ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಡಿಮ್ಯಾಂಡ್ ಇಟ್ಟಿದ್ರಂತೆ ಪವಿತ್ರ. ಆಲ್ರೆಡಿ ಒಂದು ಕಾರಿತ್ತು, ಐಷಾರಾಮಿಯ ಕಾರು, ಒಂದಲ್ಲ 2-3, ಬಟ್ ಅದು ಕೂಡ ದರ್ಶನ್ ಕಡೆಯಿಂದಲೇ ಗಿಫ್ಟ್ ಅಂತ ಸದ್ಯಕ್ಕೆ ಸಿಗ್ತಾರೋ ಮಾಹಿತಿ. ದರ್ಶನ್ ದುಬೈ ಟ್ರಿಪ್ನಿಂದ ಬರ್ತಿದ್ದಂತೆ ಪವಿತ್ರ ಗೌಡ ನನಗಿಂಥದ್ದೇ ಒಂದು ಕಾರ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರಂತೆ ದರ್ಶನ್ ಬಳಿ. ನನಗೆ ಇದೇ ಕಾರ್ ಬೇಕು, ಇಂಥದ್ದೇ ಕಾರ್ ಬೇಕು ಅಂತ. ದರ್ಶನ್ ದುಬೈ ಟ್ರಿಪ್ನಿಂದ ಬರ್ತಿದ್ದಂತೆ. ಬಟ್ ದರ್ಶನ್ ಅವರು ಸದ್ಯಕ್ಕೆ ದುಡ್ಡಿಲ್ಲ ಇರು ಅಂತ ಅದನ್ನ ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ, ಅಥವಾ ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅಷ್ಟು ದುಡ್ಡಿಲ್ಲ ಅಂತ ಕೋಟಿ ಮೌಲ್ಯದ ಕಾರ್ ಕೊಡ್ಸೋಕೆ ದರ್ಶನ್ ನಕಾರ, ಅಂದರೆ ಒಪ್ಪಿಲ್ಲ. ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು, ನೋಡೋಣ ಮುಂದಕ್ಕೆ ಅಂತ. ಇಷ್ಟಪಟ್ಟ ಕಾರ್ ಸಿಗ್ಲಿಲ್ವಲ್ಲ ಅಂತ ಪವಿತ್ರ ಮುನಿಸ್ಕೊಂಡ್ರಂತೆ ಕಾರಿನ ವಿಚಾರಕ್ಕೆ. ಲಕ್ಷಾಂತರ ರೂಪಾಯಿ ಕಾರಂತೂ ಕೇಳಿರಲ್ಲ ಬಿಡಿ. ಈ ವಿಚಾರದಲ್ಲಿ ದರ್ಶನ್ ಅವರು ಸದ್ಯಕ್ಕಾಗಲ್ಲ ಅಂದಿದ್ದಾರೆ ಅಂದರೆ ಅದು ಆ ಹಣದ ವ್ಯಾಲ್ಯೂವನ್ನು ನಾವೇ ಅರ್ಥ ಮಾಡ್ಕೋಬೇಕು. ಕೋಟಿ ಬೆಲೆ ಬಾಳುವಂತಹ ಕಾರು ಸದ್ಯಕ್ಕೆ ಬೇಡ ಅಂತ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು. 1 ತಿಂಗಳುಗಳ ಕಾಲ ದರ್ಶನ್ ಜೊತೆ ಕಾರ್ ಕೊಡ್ಸಿಲ್ಲ ಕೇಳಿದ್ದು ಅನ್ನೋದು ಕಾರಣಕ್ಕೋಸ್ಕರ ಮಾತೇ ಬಿಟ್ಬಿಟ್ಟಿದ್ರಂತೆ ಪವಿತ್ರ. ದರ್ಶನ್ ಗೆಳತಿ ಪವಿತ್ರ ಗೌಡ ಕಾರ್ ಕೊಡಿಸ್ಲಿಲ್ಲ ಕೇಳಿದ ಕಾರು ಅನ್ನೋ ಕಾರಣಕ್ಕೋಸ್ಕರ ಮಾತೇ ಬಿಟ್ಬಿಟ್ಟಿದ್ರಂತೆ. ಮಾತು ಬಿಟ್ಟಿದ್ರು. ಇಬ್ಬರ ನಡುವೆ ಈ ಒಂದು ಮೆಸೇಜ್ ಸೇತುವೆ ಆಗುತ್ತೆ. ಯಾರು ರೇಣುಕಾ ಸ್ವಾಮಿ ಬಲಿಕಾ ಬಕ್ರ ಥರ ಸಿಗಾಕೊಳ್ತಾರೆ. ಹಂಗಂತ ರೇಣುಕಾ ಸ್ವಾಮಿ ಮಾಡಿದ ಕೆಲಸವನ್ನು ಯಾರೂ ಕೂಡ ಒಪ್ಕೊಳ್ಳುವಂಥದ್ದಲ್ಲ. ಆದರೆ ಬಲಿಕಾ ಬಕ್ರ ಆಗ್ಬಿಡ್ತಾರೆ. ಇವರಿಬ್ಬರ ನಡುವಿನ ಮಾತಿಗೆ ಸೇತುವೆ ಆಗ್ಬಿಡ್ತಾರೆ. ಈ ಮಧ್ಯ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿಯಿಂದ ಕಿರಿಕಿರಿ ಶುರುವಾಗುತ್ತೆ. ಅಶ್ಲೀಲ ಮೆಸೇಜ್ಗಳು, ನ್ಯೂಡ್ ಫೋಟೋಸ್ಗಳು ಎಲ್ಲವೂ ಕೂಡ ಪವಿತ್ರ ಗೌಡಗೆ ಬರ್ತಾ ಇರುತ್ತೆ. ಇದು ದರ್ಶನ್ ಕಿವಿಗೆ ಹೋಗುತ್ತೆ. ಅಲ್ಲಿ ತನಕ ಮಾತಾಡ್ತಿರ್ಲಿಲ್ವಲ್ಲ ಕಾರ್ ಕೊಡ್ಸಿಲ್ಲ ಅನ್ನೋ ವಿಚಾರಕ್ಕೋಸ್ಕರ. ಕೋಪ ಮಾಡ್ಕೊಂಡಿದ್ದಾರಲ್ಲ, ಅದನ್ನ ಮರ್ಸೋಣ ಅನ್ಕೊಂಡು ದರ್ಶನ್ ಕಿಡ್ನಾಪ್ ಪ್ರಹಸನಕ್ಕೆ ಮುಂದಾಗ್ತಾರೆ. ಅದಾದ್ಮೇಲೆ ನೋಡಿ ಇಷ್ಟೆಲ್ಲ ಆಗುತ್ತೆ. ಜೂನ್ 8 ಕಿಡ್ನಾಪ್ ಆಗುತ್ತೆ. ಒಂದು ಬೇರೆ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಆತನನ್ನು ಟ್ರ್ಯಾಪ್ ಮಾಡಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಲ್ಲಿ ಇಟ್ಟು ಮಧ್ಯಾಹ್ನ 12:30 4:00 ತನಕ ವಿಚಿತ್ರ ಹಿಂಸೆ ಕೊಟ್ಟು ದರ್ಶನ್ರನ್ನು ಕರ್ಕೊಬಂದು ದರ್ಶನ್ ಕೂಡ ಮನಸೋ ಇಚ್ಛೆ ತಳಿಸಿ ಕೊಂದೇ ಹಾಕ್ಬಿಟ್ರಂತೆ.